ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನಮ್ಮ ಚಿನ್ನು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆನ್ಯುವಲ್ ಡೇ ಫಂಕ್ಷನ್ ಇದೆ. ಪೇರೆಂಟ್ಸ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ಸೊ ಅದರಿಂದ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ಚಿನ್ನು ಯಾವ್ಯಾವ್ದ್ರಲ್ಲಿ ಪ್ರೈಸ್ ತಗೊಂಡಿದ್ದಾನೆ ಅನ್ನೋದನ್ನೆಲ್ಲ ನಾನು ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾವ್ಯಾವ ಸ್ಪೋರ್ಟ್ಸಲ್ಲಿ ಅವನು ಪ್ರೈಸ್ ತಗೊಂಡಿದ್ದಾನೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ. ಆಚೆ ಕಡೆ ವೆಯ್ಟ್ ಮಾಡ್ತಿದ್ದಾನೆ. ಇವಾಗ ಹೊರಡಬೇಕು, ಬನ್ನಿ, ಈಗ ಟೈಮ್ ಆಗುತ್ತೆ. ಅವರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆನ್ಯುವಲ್ ಡೇ ಫಂಕ್ಷನ್ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡಿ ಎಂಜಾಯ್ ಮಾಡಿ, ಓಕೆನಾ? ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಬನ್ನಿ, ಈಗ ಹೊರಡೋಣ. ಹೆಂಗೆ ಅನಿಸ್ತಿದೆ ಚಿನ್ನು? ಚೆನ್ನಾಗಿರುತ್ತೆ. ಶಿನಾ, ಚಿನ್ನು ಬಾಯ್. ಆಮೇಲೆ ಬರ್ತೀನಿ ನಾನು, ಆಯ್ತಾ? ಆಮೇಲೆ ಬರ್ತೀನಿ. ಫ್ರೆಂಡ್ಸ್, ಧನ್ವಿತ್ನ ಸ್ಕೂಲ್ ಹತ್ರ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಇವತ್ತು ಸಂಜು ಅವರ ಆಫೀಸಲ್ಲಿ ಅವ್ರಿಗೂ ಕೂಡ ಇವತ್ತು ಟ್ರಿಪ್ ಇತ್ತು. ಸೊ ಅದರಿಂದ ಅವ್ರು ಬೆಳಗ್ಗೆ ಬೇಗನೆ ಹೊರಟೋದ್ರು, ನೀನೇ ಕರ್ಕೊಂಡೋಗ್ಬಿಡು ಸ್ಕೂಲ್ಗೆ ಅಂತ ಹೇಳಿ. ಸೊ ಇವಾಗ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಪೇರೆಂಟ್ಸ್ ಹೋಗೋದಕ್ಕೆ ಇನ್ನೂ 1 hour ಟೈಮ್ ಇತ್ತು, ಅದಕ್ಕೆ ಮನೆಗೆ ವಾಪಸ್ ಬಂದೆ. ಆಮೇಲೆ ಹೋಗಬೇಕು. ಹಾಗೆ ಇವತ್ತು ತಿಂಡಿಗೆ ನಾನು ಮಶ್ರೂಮ್ ಪಲಾವ್ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಹೇಗೆ ಮಾಡಿದ್ದೆ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ, ಓಕೆನಾ? ಈಗ ಮಶ್ರೂಮ್ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ತುಂಬ ಸಲ ತೋರಿಸಿದ್ದೀನಿ, ಬಟ್ ಇವತ್ತು ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಫಸ್ಟ್ಗೆ ಇಲ್ಲಿ ನಾನೊಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ಕೊಂಡು ಪಲಾವ್ ಎಲೆ ಹಾಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಒಂದು ದಪ್ಪ ಸೈಜದು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1-2 ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ನ ಸೇರಿಸಿ ಮಶ್ರೂಮ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ, ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ಅದನ್ನು ಹಾಗೆ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಡ್ರೈ ಆಗೋಷ್ಟರಲ್ಲಿ ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆಗೆ ನಾನು ಇವತ್ತು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಕೊಳ್ಬೇಡಿ. ಹಾಗೆ ಸ್ವಲ್ಪ 1-2-3 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ನೋಡ್ತಿರ್ಬೋದು ನೀವು, ಮಶ್ರೂಮ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ನೀರೆಲ್ಲ ಫುಲ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾವು ಮಸಾಲೆನ ಹಾಕ್ಕೊಳ್ಬೇಕು. ಮಸಾಲೆಲ್ಲೂ ಕೂಡ 1 ನಿಮಿಷದ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮಸಾಲೆದು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಶ್ರೂಮ್ನ ಸ್ವಲ್ಪ ಅದು ಬೇಯೋದಕ್ಕೆ ಬಿಡೋಣ. ಅದಾದಮೇಲೆ ನೀವು ಅಕ್ಕಿ ಎಷ್ಟು ತಗೊಂಡಿರ್ತೀರೋ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಳಿ. ನಿಮಗೆ ಖಾರ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಚಿಲ್ಲಿ ಪೌಡರ್ನು ಸೇರಿಸ್ಕೊಳ್ಬೋದು. ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ನೀವು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ಳಿ. ಅಕ್ಕಿನ ಸೇರಿಸಿ 1-2 ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಐ ಫ್ಲೇಮಲ್ಲಿ, ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೇ ಮಾಡಿಕೊಂಡ್ರೆ ನೋಡಿ ಬಿಸಿ ಬಿಸಿ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ನಾನು ಕುಕ್ಕರಲ್ಲಿ ಮಾಡಲ್ಲ. ಕುಕ್ಕರಲ್ಲಿ ಮಾಡಿದ್ರೆ ಮಶ್ರೂಮ್ ಎಲ್ಲ ಮೇಲೆ ಬಂದ್ಬಿಡುತ್ತೆ ಮಸಾಲೆ ಎಲ್ಲ. ಅದರಿಂದಾಗಿ ನಾನು ಈ ರೀತಿ ಪಾತ್ರೆಯಲ್ಲೇ ಮಾಡ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗಂತೂ ವೆದರ್ ಅಂತೂ ತುಂಬಾ ಕೂಲಾಗಿರುತ್ತೆ. ತುಂಬ ಚಳಿಗೆ ಬಿಸಿ ಬಿಸಿಯಾಗಿ ಈ ಥರ ಮಶ್ರೂಮ್ ಪಲಾವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಓಕೆನಾ? ಹೇಗೆ ಬಂದಿತ್ತು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವಾಗ ಸ್ಕೂಲ್ ಹತ್ರ ಬಂದೆ. ಈಗ ತಾನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ನಾನು ಫಸ್ಟ್ ಬಂದಾಗ ಇನ್ನೂ ಏನೂ ಸ್ಟಾರ್ಟ್ ಆಗಿರಲಿಲ್ಲ, ಅದಕ್ಕೆ 1 hour ಲೇಟಾಗಿ ಬಂದೆ. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. ಬನ್ನಿ, ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ನೋಡೋಣ. ಈ ಒಂದು ಸ್ಪೋರ್ಟ್ಸ್ ಎಲ್ಲ ಲಾಸ್ಟ್ ವೀಕೇ ಆಗಿದೆ. ಇವತ್ತು ಜಸ್ಟ್ ಪ್ರೈಸ್ ಕೊಡ್ತಾರೆ ಅಷ್ಟೇ. We will seek the benevolent blessings of the Almighty through a shloka by Mrs. Anshika ma'am and the in an inspirational role model to the upcoming young generations of the great nation India. Thank you everyone. With the flag flying high, we move to one of the most anticipated events of the day, the
March Past is a powerful demonstration of discipline, seamless coordination, and exemplary teamwork. The atmosphere is charged with acceptancy as a young athletes prepare to march with synchronized steps and unwavering spirit. करिए कुछ करिए नस नस मेरी खोले हाँ कुछ करिए कल से तो पढ़िए ಫ್ರೆಂಡ್ಸ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇವಾಗ ಪ್ರೋಗ್ರಾಮ್ ಎಲ್ಲ ಮುಗೀತು. ಇವಾಗ ಧನ್ವಿತ್ಗೆ ಪ್ರೈಸ್ ಕೊಡ್ತಾರೆ. ಧನ್ವಿತ್ ಅಂತೂ ಸ್ಟೇಜ್ ಮೇಲೆ ಹೋಗ್ತಿದ್ದಂಗೆ ನನಗಂತೂ ಸಖತ್ ಖುಷಿ ಆಗೋಯ್ತು. ಪ್ರತಿಯೊಂದು ಪೇರೆಂಟ್ಸ್ಗೂ ಇದೊಂಥರ ಪ್ರೌಡ್ ಮೂಮೆಂಟ್ ಅಲ್ವಾ. ಬನ್ನಿ ಹೇಗೆ ಪ್ರೈಸ್ ತಗೊಳ್ತಾರೆ ನೋಡೋಣ. Running race in second place. Here comes second grade. Relay first place. Group adventure first place.
Singh Sisodia, third place in running race. ಬರುತ್ತೆ ಹೋಗಿ ಒಬ್ಬರಿಂದ ಎಲ್ಲರಿಗೂ ಕೊಡ್ತಾರೆ. ಎಲ್ಲ Maitri, first place in running race, second place. ಎಲ್ಲಿರಿಯಾ ಹಾಂ ನಡಿ ಅಲ್ಲಿ ಫೋಟೋ ತಗೊಂಡು ಹೋಗೋಣ ಚಿನ್ನು. ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ನನ್ನ ಮಗ ಪ್ರೈಸ್ ತೊಗೊಂಡಿದ್ದು ನೋಡಿ ಅಂತೂ ಸಖತ್ ಖುಷಿ ಆಗೋಯ್ತು. ಪ್ರತಿಯೊಂದು ಪೇರೆಂಟ್ಸ್ಗೂ ತುಂಬ ಖುಷಿ ಆಗುತ್ತಲ್ವ ಅವ್ರವ್ರ ಮಕ್ಕಳು ಪ್ರೈಸ್ ಎಲ್ಲ ತೊಗೊಂಡಾಗ. ಚಿನ್ನು ಅಂತೂ LKGಯಿಂದನೂ ಎಲ್ಲ ಸ್ಪೋರ್ಟ್ಸಲ್ಲೂ ಪ್ರತಿ ವರ್ಷವೂ ಪ್ರೈಸ್ ಅಂತೂ ತೊಗೊಳ್ತಾನೆ. ಅದಂತೂ ನನಗೆ ತುಂಬಾ ಇಷ್ಟ ಆಗಿದೆ. ಸ್ಕೂಲಲ್ಲಿ ಮಾತ್ರ ಅಲ್ಲ, ನಮ್ಮ ಲೇಔಟಲ್ಲೆಲ್ಲ ಫಂಕ್ಷನ್ ಮಾಡಿದ್ರು ಅಲ್ಲಿ ಏನಾದರೂ ಸ್ಪೋರ್ಟ್ಸ್ ಇದ್ದರೆ ಅಲ್ಲೂ ಪ್ರೈಸ್ ತೊಗೊಳ್ತಾನೆ. ಅವನಿಗೆ ಸ್ಪೋರ್ಟ್ಸಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ತುಂಬ ಇಂಟ್ರೆಸ್ಟಿಂದ ಆಟ ಆಡ್ತಾನೆ. ಎಲ್ಲ ಯಾವುದೇ ಗೇಮ್ ಕೊಟ್ಟರು ಅಷ್ಟೇ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ನಾನೇ ಪ್ರೈಸ್ ತಗೊಂಡಷ್ಟು ಖುಷಿ ಆಗ್ತಿತ್ತು. ಪೇರೆಂಟ್ಸ್ಗೆ ಇನ್ನೇನು ಬೇಕಲ್ವಾ, ಅವ್ರ ಮಕ್ಕಳು ಚೆನ್ನಾಗಿ ಓದಬೇಕು, ಎಲ್ಲದರಲ್ಲೂ ಮುಂದೆ ಬರಬೇಕು ಅನ್ನೋದೇ ಇಷ್ಟ. ಇವನು ಚೆನ್ನಾಗಿ ಓದ್ತಾನೆ, ಹಾಗೆ ಸ್ಪೋರ್ಟ್ಸಲ್ಲೂ ಎಲ್ಲದರಲ್ಲೂ ಪ್ರೈಸ್ ತಗೊಳ್ತಾನೆ. ಅದು ನನಗೆ ತುಂಬಾ ಖುಷಿ. ಚಿನ್ನು ಹೇಗನ್ನಿಸ್ತಿದೆ? ಹ್ಯಾಪಿ 3 ಪ್ರೈಸ್. ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ನಮ್ಮ ಚಿನ್ನು 3 ಪ್ರೈಸ್ ತೊಗೊಂಡಿರೋದಕ್ಕೆ. ಬಟ್ ಅಲ್ಲಿ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ. ಏನು ಚಿನ್ನು 3 ಪ್ರೈಸ್ ಹಾಂ, ಫುಲ್ ಹ್ಯಾಪಿ. ಚಿನ್ನು ಮನೆಗೆ ಬರ್ತಿದ್ದಂಗೆ ಅವ್ನ ಪ್ರೈಸ್ ಎಲ್ಲ ನೀಟಾಗಿ ಜೋಡಿಸಿಟ್ಬಿಟ್ಟು ಆಟ ಆಡೋದಕ್ಕೆ ಹೋದ. ಹಾಗೆ ಅವನು ಈ ಸಲ ಯಾವ್ಯಾವ ಗೇಮಲ್ಲಿ ಪ್ರೈಸ್ ತಗೊಂಡಿದ್ದಾನೆ ಬನ್ನಿ ಈಗ ತಿಳಿಸ್ಕೊಡ್ತೀನಿ. ಫಸ್ಟ್ ಪ್ರೈಸ್ ಬಂದು ಹೂಪ್ ಅಡ್ವೆಂಚರ್ ಅನ್ನೋ ಒಂದು ಗೇಮಲ್ಲಿ ಫಸ್ಟ್ ಪ್ರೈಸ್ನ ಅವನು ತಗೊಂಡಿದ್ದಾನೆ. ಹಾಗೆ ರನ್ನಿಂಗ್ ರೇಸಲ್ಲಿ ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾನೆ. ಸೆಮಿಫೈನಲ್ ಗೇಮಲ್ಲಿ ಎಲ್ಲದರಲ್ಲೂ ಫಸ್ಟ್ ಬಂದಿದ್ದಂತೆ. ಫೈನಲ್ ಮ್ಯಾಚಲ್ಲಿ ರನ್ನಿಂಗ್ ರೇಸಲ್ಲಿ ಸೆಕೆಂಡ್ ಪ್ರೈಸ್ ಬಂತು ಅಮ್ಮ, ಇನ್ನೆಲ್ಲದರಲ್ಲೂ ಫಸ್ಟ್ ಪ್ರೈಸ್ ಬಂತು ಅಂತ ಹೇಳ್ತಿದ್ದ. ಲಾಸ್ಟ್ ಗೇಮ್ ಬಂದು ಸ್ಟಂಟ್ ರಿಲೇಲೂ ಕೂಡ ಫಸ್ಟ್ ಪ್ರೈಸ್ನ ತೊಗೊಂಡಿದ್ದಾನೆ. ತುಂಬಾ ಖುಷಿ ಆಗ್ತಿತ್ತು ನನಗೆ. ನನ್ನ ಮಗ ಯಾವ ಪ್ಲೇಸಲ್ಲಿ ಪ್ರೈಸ್ ತೊಗೊಂಡ್ರೂ ಪರವಾಗಿಲ್ಲ, ಅವನು ಧೈರ್ಯವಾಗಿ ಪಾರ್ಟಿಸಿಪೇಟ್ ಮಾಡಿ ಆಟ ಆಡಿ ಗೆಲ್ಲಬೇಕು ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ಚಿನ್ನು ಸ್ಕೂಲಿನ ಸ್ಪೋರ್ಟ್ಸ್ ಆ್ಯನ್ಯುವಲ್ ಡೇ ಫಂಕ್ಷನ್ ಆಗಿತ್ತು. ಖಂಡಿತ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.